ಬೇಕಿತ್ತು? ಅದು ಪದ್ದು ಚಿಕ್ಕಮ್ಮ ಅವರು. ಚಿಕ್ಕಮ್ಮನ? ನಮ್ಮಮ್ಮ ಬೇಕಿತ್ತಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಓಹೋ, ನಿನ್ನ ಹೆಸರು ನಿಧಿ ಅಲ್ವಾ? ಹಾ, ನಿಧಿ ಅಂತ. ಆ, ಈ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಉಷಾ ಅಂತ ಹೇಳಿ. ಪದ್ದು ಚಿಕ್ಕಮ್ಮಂಗೆ ಎಲ್ಲ ಗೊತ್ತಿರುತ್ತೆ. ಆ, ನಾನು ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಬಂದೆ. ಆ್ಯಕ್ಚುಲಿ ನನ್ನ ಮದುವೆ ಸೆಟ್ ಆಗ್ತಾ ಇತ್ತು, ಅದಕ್ಕೇನೆ ಹೇಳಿಬಿಟ್ಟು ಹೋಗೋಣ, ಇಲ್ಲೊಂದು ಸ್ವಲ್ಪ ನನ್ನ ಐಟಮ್ಸ್ ಎಲ್ಲ ಇತ್ತು ತಗೊಂಡೋಗೋಣ ಅಂತೇಳಿ ಹಾಗೆ ಬಂದೆ. ಹೋ ಮಗಳೇ ಉಷಾ, ಏನು ಇಷ್ಟು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಮೊನ್ನೆ ನಾನು ಅಲ್ಲೇ ಇದ್ನಲ್ಲ, ಏನು ಹೇಳಲೇ ಇಲ್ಲ ಬರ್ತೀನಿ ಅಂತ ಹೇಳಿ. ಅಯ್ಯೋ ಚಿಕ್ಕಮ್ಮ, ಯಾಕೋ ನೀವು ನೋಡಬೇಕು ಅಂತ ಅನ್ನಿಸ್ತು. ಹಾಗೇನೆ ಸ್ವಲ್ಪ ಇಲ್ಲಿ ನನ್ನ ಕೆಲಸ ಬೇರೆ ಇತ್ತು, ಅದಕ್ಕೇನೆ ಹಾಗೆ ಬಂದ್ಬಿಟ್ಟೆ. ಅದು ಬೇರೆ ನನ್ನ ಮದುವೆ ಸೆಟ್ ಆಯಿತು. ರಾಹುಲ್ ಅವ್ರ ಅಮ್ಮ ಒಪ್ಕೊಂಡ್ರು ಗೊತ್ತಾ ಮದುವೆಗೆ, ಮನೆಗೆ ಬಂದು ಹೋದರು. ಅದಕ್ಕೇನೆ ನಾನು ನಿಮ್ಮನ್ನು ಮಾತಾಡಿಸ್ಕೊಂಡು ಹಾಗೇನೆ ಎಲ್ಲ ವಿಚಾರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವೆಲ್ಲ ಹೇಳಿದ್ರಲ್ಲ ನಿಮ್ಮ ಮನೆ ಅಂತಲೂ ಪದ್ದು ಚಿಕ್ಕಮ್ಮವ್ರ ಮನೆ ತೋರಿಸ್ರಿ ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ ಊರಾಗೆ. ಕೇಳ್ಕೊಂಡು ಹಾಗೆ ಬಂದ್ಬಿಟ್ಟೆ ಸರ್ಪ್ರೈಸ್ ಕೊಡೋಣ ಅಂತ. ಅಯ್ಯೋ ಮಗಳೇ, ನೀನ್ ಬಂದಿದ್ದು ಭಾಳ ಖುಷಿ ಆಯ್ತು. ಬಾ ಬಾ ಕೂತ್ಕೋ ಬಾ. ಅಮ್ಮ, ಯಾರಮ್ಮ ಇವರು? ಏ ಸಾಮಾನ್ಯಿಕರೇ ಆಗ್ಬೇಕು. ಅದು ಬಾವನ್ ಮಗಳು, ನಿಂಗೆ ಗೊತ್ತಿಲ್ಲ ಹೇಳು. ಅಮೇರಿಕಾದಾಗಿದ್ರು, ಇವಾಗ ಇಲ್ಲಿಗೆ ಬಂದವ್ರೆ. ಉಷಾ ಅಂತ ಹೇಳ್ಬಿಟ್ಟು. ನಮ್ಮ ಸಾಮಾನ್ಯಿಕರು ಜಾಸ್ತಿ ಬರೋಕ್ಕಿಲ್ವಲ್ಲ ಮನೆಗೆ, ಅದಕ್ಕೆ ನಿನಗೆ ಏನೂ ಗೊತ್ತಾಗಕ್ಕಿಲ್ಲ. ನಿನಗೆ ತಂಗಿನೇ ಆಗಬೇಕು. ತಂಗಿನ? ತಂಗಿನೋ ಅಕ್ಕನೋ ಅಂತೂ ಇಬ್ರು ಒಂದೇ ವಯಸ್ಸು ಅಂತ ಅನ್ನಿಸ್ತೈತೆ. ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಬಿಟ್ಟು ಬರ್ತೀನಿ. ಹಾಯ್, ಸಾರಿ ಹೇಳ್ದೆ ಕೇಳ್ದೆ ಬಂದಿದ್ದಕ್ಕೆ ಬೇಜಾರಾಯ್ತೇನೋ? ಅಯ್ಯೋ ಚೇ ಇಲ್ಲ, ಆ ಥರ ಏನಿಲ್ಲ. ನನಗೆ ಶಾಕ್ ಆಯಿತು, ಎಂದು ನೀವು ನೋಡಿರಲಿಲ್ಲ ಅಲ್ವಾ. ಅದಕ್ಕೆ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಕೂತ್ಕೊ ಬನ್ನಿ, ಕಾಫಿ ಕುಡಿಯೋರಂತೆ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮದುವೆ ಸೆಟ್ ಆಯ್ತಲ್ವಾ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹುಡುಗ ಏನ್ ಕೆಲಸ? ಹುಡುಗರ ಹತ್ರ ಎಲ್ಲ ಮಾತಾಡಿದ್ರಾ? ಏನೇನ್ ಮಾಡ್ಕೊಂಡಿದ್ದಾನೆ ಎಲ್ಲಾನು? ಇಲ್ಲ, ಆಕ್ಚುಲಿ ನಾನು ಅವನು ಲವ್ ಮಾಡಿದ್ವಿ, ಸುಮಾರು ವರ್ಷದಿಂದ ಇಷ್ಟಪಟ್ಟಿದ್ದೀವಿ. ಅದಕ್ಕೆ ಅವರೆಲ್ಲ ಗೊತ್ತಿರೋದೇನೇ ಅಲ್ವಾ, ಅದಕ್ಕೆ ಏನು ಅವ್ರ ಬಗ್ಗೆ ವಿಚಾರಿಸೋಂಥ ಅವಶ್ಯಕತೆ ಇಲ್ಲ. ಮತ್ತೆ ನಿನ್ನ ಮದುವೆ ಯಾವಾಗ? ಅಯ್ಯೋ ಅದಿನ್ನೂ ಗೊತ್ತಿಲ್ಲ, ನಾನಂತೂ ಇನ್ನೂ ಡಿಸೈಡೇ ಮಾಡಿಲ್ಲ. ಅವಳಿಗೆ ದರ್ಶನ್, ಸುದೀಪ್ ಸರ್ ಆ ಥರ ಹೀರೋಗಳೆಲ್ಲ ಬೇಕಮ್ಮ. ನಾವೆಲ್ಲಿಂದ ಹುಡುಕೊಂಬಿಟ್ಟು ಬರೋಣ? ಹಾ ಅಮ್ಮ, ನಾನೇನಾದ್ರು ನಿಂಗೆ ಹಂಗೆ ಹೇಳಿದ್ನಾ? ಯಾಕೆ ಯಾವಾಗ ಅದನ್ನ ಹೇಳ್ತಾ ಇರ್ತೀಯ ತಾನೇ? ಅಲ್ಲ, ಚೇರ್ ಹಾಕಿದ್ರೆ ಕೂತ್ಕೊಳ್ಳೋಳು ಚೇರ್ ಮೇಲೆ. ನೀನಿದೇನೇನಿದಿ ಕೆಳಗಡೆ ಕೂರ್ಸಿದ್ಯಾ? ಅಯ್ಯೋ ಸಾರಿ, ಚೇರ್ ತಗೊಂಡ್ಬಿಟ್ಟು ಬರ್ತೀನಿ. ನಾವ್ ಯಾವಾಗೂ ನೆಲ್ದಾಗೆ ಕೂತ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ನಮ್ಗೆ ಮೇಲ್ಗಡೆ ಕೂತ್ಕೋಬೇಕು ಅಂತ ಅನ್ಸೋದೇ ಇಲ್ಲ. ಅಯ್ಯೋ ಪರವಾಗಿಲ್ಲ, ನೆಲ್ದಾಗ ಕೂತ್ಕೊಂಡ್ರೆ ನಾನೇನು ಸೌದೋಗಲ್ಲ ಅಲ್ವಾ. ನನಗೂ ಅಭ್ಯಾಸ ಆಗ್ಲಿ, ನೆಲ್ದಾಗೆ ಕೂತ್ಕೋತೀನಿ. ನಿನ್ ಮದ್ವೆ ವಿಚಾರ ಕೇಳಿ ನನಗಂತೂ ಜಾಸ್ತಿನೇ ಖುಷಿ ಆಗ್ತೈತೆ. ಕೊನೆಗೂ ಹೆಂಗೋ ಹಂಗೋ ಹಿಂಗೋ ಆಡಿ ನಿನ್ನ ಮದುವೆ ಅಂತೂ ಸೆಟ್ ಆಯ್ತಲ್ಲ, ಅಷ್ಟೇ ಸಾಕು ಕಣಮ್ಮ. ಅಲ್ಲ, ಈ ಊರಿಗೆ ಯಾಕೆ ಬರಬೇಕಿತ್ತು? ಮೊದಲೇನೇ ಮನೆಯೊಳಗೆಲ್ಲ ಇರ್ತಾ ಇದ್ರಲ್ಲ, ಸುಮ್ಮನೆ ಇಲ್ಲಿಗೆ ಬರಬಾರ್ದಾಗಿತ್ತು ನೀನು ಅಂತ ಅನ್ನಿಸ್ತಾ ಐತೆ. ಸುಮ್ಮನೆ ಅವ್ರ ಕಣ್ಣಿಗೆ ಬೀಳೋದು ಅದು ಇದು ಆ ಥರ ಎಲ್ಲ ಸೀನ್ ಇಲ್ಲ ಚಿಕ್ಕಮ್ಮ. ಅವರೆಲ್ಲ ಬೆಂಗಳೂರಾಗ ಅವರೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದ್ರೂ ಇವಾಗ ಎದುರುಕೊಳ್ಳೋಂಥ ಸೀನೇ ಇಲ್ಲ. ಯಾಕಂದರೆ ನಿಮ್ಮ ಫ್ರೆಂಡ್ ಅವರೆಲ್ಲ ನೋಡ್ಕೊಂತಾರೆಲ್ಲ. ಓ ಹಂಗೆ, ಈಗ ನೋಡು ತುಂಬ ಧೈರ್ಯ ಬಂದ್ಬಿಟ್ಟೈತೆ. ಹಾಂ ಅದು ಸರಿ, ನಿಮ್ಮ ಹುಡುಗ ಹೆಂಗವನೆ? ಏನು ಕೆಲಸ ಮಾಡ್ತಾವನೆ? ಏನು ಹೇಳಲೇ ಇಲ್ಲ. ಅದು ನಮ್ಮ ಹುಡುಗ ಕೆಲಸ ಏನು ಮಾಡ್ತಿಲ್ಲ, ಅವರೆಲ್ಲ ಫ್ಯಾಕ್ಟ್ರೀಸ್ ಅದು ಇದು ಎಲ್ಲ ಇದೆ, ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೇನು ಮಗಳೇ, ಕೋಟ್ಯಾಧೀಶ್ವರು ಏನು ನಮ್ಮಂಗ ಹೆಂಗೋ ನಡೀತತೆ. ಕೋಟ್ಯಾಧೀಶ್ವರು ಹುಡುಗನೇ ನೋಡ್ತಾರೆ. ಅದು ಬಿಟ್ಟು ನಮ್ಮಂತ ಸಾಮಾನ್ಯದವ್ರನ್ನೆಲ್ಲ ಎಲ್ಲಿ ನೋಡ್ತಾರೆ? ಅಯ್ಯೋ ನಿಜವಾಗ್ಲೂ ಚಿಕ್ಕಮ್ಮ, ನಾನಂತೂ ದುಡ್ಡೆಲ್ಲ ನೋಡಿಬಿಟ್ಟು ನಾನಂತೂ ಏನೂ ಇಷ್ಟಪಡಲಿಲ್ಲ. ಆ್ಯಕ್ಚುಲಿ ನಾನು ಇಷ್ಟಪಟ್ಟಿದ್ದವನ ಗುಣ ನೋಡಿ ತುಂಬ ಒಳ್ಳೆಯವನು, ನನಗೆ ತುಂಬ ಇಷ್ಟ. ಅದಕ್ಕೆ ಅಷ್ಟೇ ಮದುವೆಗೆ ಒಪ್ಕೊಂಡಿದ್ದು. ಇಲ್ಲ ಅಂದರೆ ನಿಜವಾಗ್ಲೂ ಒಪ್ಕೊಳ್ತಾನೆ ಇರಲಿಲ್ಲ. ಸರಿ ಉಷಾ, ನೀವು ಮಾತಾಡ್ತಾ ಇರ್ರಿ, ನಾನು ನಿಮಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನಾದರೂ ಬಿಸಿ ಬಜ್ಜಿನ ಏನಾದರೂ ಮಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ಚಿಕ್ಕಮ್ಮ, ಬೇಡ ನನಗೆ ಏನು ಬೇಡ. ನಾನು ಏನು ತಿನ್ನಲ್ಲ, ನಿಜವಾಗ್ಲೂ ಏನು ಬೇಡ ನನಗೆ. ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀನಿ ನಾನೇನೆ. ಅಮ್ಮ, ನಾನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಓಡಾಡಿಸ್ಕೊಂಡ್ಬಿಟ್ಟು ಬರ್ಲಾ? ಇನ್ನು ಈಗ ಬಂದವಳೆ, ಸುಧಾರಿಸ್ಕೊಳ್ಳೋದು ಬಿಟ್ಟು. ಹಾ ಅತ್ತೆ, ಓ ಬಾರೋ, ಬಾ ಕೂತ್ಕೋ, ಬಾ ಕಾಫಿ ಕುಡಿವಂತೆ. ಅಯ್ಯೋ ಇಲ್ಲ ಅತ್ತೆ ಅಮ್ಮ ಯಾಕೋ ನಿಮ್ಮನ್ನ ಮನೆ ಹತ್ರ ಬರಕ್ಕೆ ಹೇಳಿದ್ರು, ಕರೆದ್ಬಿಟ್ಟು ಹೋಗು ಅಂತ ಹೇಳಿದ್ರು. ಅದಕ್ಕೆ ಬಂದೆ ಕರೆಯೋಣ ಅಂತ ಹೇಳಿ. ಏನಪ್ಪ ವಿಶೇಷ? ಏನಾದ್ರು ಮನೆ ಫಂಕ್ಷನ್ ಏನಾರ ನಿನ್ ಮದ್ವೆಗಿದ್ರೆ ಏನಾರ ಇಕ್ಕಬಿಟ್ರಾ ಏನು? ಅಯ್ಯೋ ಸುಮ್ಮನಿರಿ ಅತ್ತೆ, ಆ ಥರ ಸೀನೆಲ್ಲೂ ಏನೂ ಇಲ್ಲ. ಇನ್ನೂ ಸದ್ಯಕ್ಕೆ ಮದ್ವೆಗಿದ್ವೆ ಎಲ್ಲ ಏನೂ ಇಲ್ಲ. ಇವನೆಲ್ಲಿ ಮದುವೆ ಮಾಡ್ಕೊಳ್ತಾನಮ್ಮ? ಸನ್ಯಾಸಿ ಆಗ್ಬಿಡ್ತಾನೆ. ಹ್ಞೂ ಕಣೆ, ಸನ್ಯಾಸಿನೇ ಆಗೋದು. ನೀನು ಬಂದ್ಬಿಟ್ಟು ಸನ್ಯಾಸಿನಿ ಆಗಿವಂತ ಹೇಳು. ಹೋಗೋ, ನಾನು ಯಾಕೆ ಸನ್ಯಾಸಿನಿ ಆಗ್ಲಿ? ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ತೀನಿ. ಅಯ್ಯೋ ಸಾಕು, ನಿಮ್ಮಿಬ್ರದ್ದು ಜಗಳ ಯಾವಾಗೂ ಇದ್ದಿದ್ದೇನೆ.
ಸರಿ ಹೋಗ್ಬಿಟ್ಟು ಹೇಳು ನಿಮ್ಮ ಅಮ್ಮಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾ ಕಾಫಿ ಕುಡ್ಕೊಂಡು ಹೋಗಿವಂತೆ. ಇಲ್ಲ ಇಲ್ಲ ಇಲ್ಲ, ಸದ್ಯಕ್ಕೆ ನನ್ಗಂತೂ ಏನು ಬೇಡ. ಅತ್ತೆ, ಯಾರು ಇವ್ರು ಅಂತ ಗೊತ್ತಾಗ್ಲಿಲ್ಲ. ಆ ನಮ್ಮ ಸಂಬಂಧಿಕರೇನಪ್ಪ, ನನ್ನ ಮಗಳೇ ಆಗ್ಬೇಕು, ನನ್ನ ಮಗಳು ಸಮಾನನೇ. ಹಾಯ್. ಹಾಯ್. ಸರಿ ಅತ್ತೆ, ಬರ್ತೀನಿ. ನನಗೆ ಸ್ವಲ್ಪ ಕೆಲಸ ಐತೆ. ಸರಿ ಸರಿ ಆಯ್ತು. ಸರಿ ನೀವಿಬ್ರು ಮಾತಾಡ್ತಾ ಇರ್ರಿ, ನಾನು ಏನಾದ್ರು ಮಾಡ್ಕೊಂಡು ತಗೊಬರ್ತೀನಿ. ಇವರು ನಿಮ್ಮ ಅತ್ತೆ ಮಗನಾ ಇವನು? ಹಾ ಹಾ, ನಮ್ಮ ಅತ್ತೆ ಮಗನೇ. ಮೊದಲನೇ ಕ್ರಶ್ ನನಗೆ. ಮೊದಲು ಇವನ ಮೇಲೆನೇ ಜಾಸ್ತಿ ಕ್ರಶ್ ಇತ್ತು. ಹೌದಾ? ಮತ್ತೆ ಇವಾಗಿಲ್ವಾ? ಇಲ್ಲ ಇಲ್ಲ ಇಲ್ಲ, ಇವನ ಮೇಲೆ ನನಗಂತೂ ಏನು ಕ್ರಶ್ ಇಲ್ಲ. ಅದ್ಯಾಕೆ ಮತ್ತೆ ಕ್ರಶ್ ಇತ್ತು? ಅತ್ತೆ ಮಗನೇ ತಾನೇ, ಆರಾಮಾಗಿ ಮದುವೆ ಮಾಡ್ಕೋಬೋದಲ್ವಾ? ಇಲ್ಲ ಇಲ್ಲ, ಮೊದಲು ತುಂಬ ಇಷ್ಟ ಆಗ್ತಾ ಇದ್ದ. ಈ ನಡುವೆ ಅವನು ಮೆಂಟಾಲಿಟಿ ನನ್ನ ಮೆಂಟಾಲಿಟಿಗೆಲ್ಲ ಅಷ್ಟೊಂದು ಸೆಟ್ ಆಗಲ್ಲ. ಅವನೊಂಥರ ಸನ್ಯಾಸಿ ಇದ್ದಂಗೆ ಇರ್ತಾನೆ. ನಮ್ಗಂಗೆಲ್ಲ ಇರೋಕ್ಕಾಗಲ್ಲ. ನಾವು ಮೊದಲೇ ಹಾಕ್ತೀವೋ ಇಪ್ಪರ್ ಹಾಕ್ತೀವೋ ಕುಣ್ಕೊಂಡು ಓಡಾಡ್ಕೊಂಡಿರ್ಬೇಕು. ಅದಕ್ಕೆ ನನಗಂತೂ ಇವನ್ನೆಲ್ಲ ಇಷ್ಟಪಡ ಅಂತ ಇದಿಲ್ಲ. ನನಗೆ ಹೆಂಗಿರ್ಬೇಕು ಅಂದರೆ ಟಾಪ್ ಹೀರೋ ಇದ್ದಂಗೆ ಇರಬೇಕು. ಹಂಗಿದ್ರೇ ನನಗಂತೂ ಸಮಾಧಾನ ಆಗೋದು. ಇವನು ಹೀರೋ ಅನ್ಕೊಂಡಿದ್ದೆ, ಇವನಂತೂ ಹೀರೋ ಅಲ್ಲ, ಝೀರೋನೇ ಇವನಂತೂ. ಪರವಾಗಿಲ್ಲ ಬಿಡು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಇಷ್ಟಪಡಬಾರ್ದು. ನಂದು ರಾಹುಲ್ದು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾ. ಇಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ. ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೀವಿ ನಾವಂತೂ. ಅಯ್ಯೋ, ಈಗಂತೂ ಇನ್ನೊಂದು ಮದುವೆ ಫಿಕ್ಸ್ ಆಯ್ತಲ್ಲ. ನನಗಂತೂ ಹೊಸ ಡ್ರೆಸ್ ಬರುತ್ತೆ, ನಾನಂತೂ ಆರಾಮಾಗಿ ಡ್ರೆಸ್ ಹಾಕ್ಕೊಂಡು ಓಡಾಡ್ಕೊಂಡಿರ್ಬೋದು, ಅಷ್ಟೇ ಸಾಕು. ನಂದೊಂಥರ ಲೈಫು, ನಿಮ್ದು ಇನ್ನೊಂಥರ ಲೈಫು. ಮತ್ತೆ ಬೆಂಗಳೂರು ಹೆಂಗೈತೆ? ನೀವು ಅಮೇರಿಕಾಯಿಂದ ಬಂದಿರೋದು. ನನಗೂ ಒಂದ್ಸಲ ಅಮೇರಿಕಾಗೆ ಹೋಗ್ಬೇಕು ಅಂತ ಆಸೆ ಐತೆ. ಅದಕ್ಕೇನಂತೆ, ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ನಿಜ? ಹಾ, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಅದು ಅದು ನಿಧಿ. ಒಂದು ನಿಮಿಷ. ಏನು? ಅದು ನಿಧಿ ಏನಿಲ್ಲ, ಸುಮ್ಮನೆ ಅದು ಹೊರ್ಗಡೆ ಎಳ್ನೀರು ಕುಡಿಯೋಕೆ ಏನಾದರೂ ಹೋಗೋಣ ಅಂತ ಕರೆಯೋಣ ಅಂತ ಬಂದೆ. ಜಾಸ್ತಿ ಡವ್ ಮಾಡಿ ಬಿಲ್ಡಪ್ ಎಲ್ಲ ಕೊಡಬೇಡ. ಯಾಕಂದರೆ ಅವಳಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗೈತೆ. ಇನ್ನೇನು ಎಂಗೇಜ್ಮೆಂಟ್ ಐತಂತೆ. ಎಂಗೇಜ್ಮೆಂಟು ಕರೆಯೋಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿರೋದು. ಬಂದ್ಬಿಟ್ಟು ಇಲ್ಲಿ ಸ್ಕೋಪ್ ತಗೊಂಡು ಬಿಲ್ಡಪ್ ಕೊಟ್ಬಿಟ್ಟು ಹೋಗಕ್ಕೆ ಹೋಗ್ಬೇಡ. ಮದುವೆ ಸೆಟ್ ಆಗಿರೋ ಹುಡುಗಿ ಅಲ್ವಾ? ಲೇ ನಿಧಿ, ನಾನು ನೋಡು ಲೈನ್ ಹಾಕಕ್ಕೆ ಬಂದೆ ಅಂತ ಅನ್ಕೋಬಿಟ್ಟೇನೆ. ನೀನು ನಿನ್ನ ಯೋಗ್ಯತೆ ತುಂಬ ಚೆನ್ನಾಗಿ ಗೊತ್ತು ನನಗೆ. ಸುಮ್ಮನೆ ಹೋಗು. ಏಯ್, ನಿಜವಾಗ್ಲೂ ಸುಮ್ಮನೆ ಎಳ್ನೀರು ಕುಡಿಯೋಕೆ ಅಂತ ಹೇಳ್ಬಿಟ್ಟು ಕರೆದಿದ್ದೆ ಅಷ್ಟೇ. ನಾನು ಅದು ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೂ ಕರೀಲಿಲ್ಲ. ನೀನು ನೋಡು, ಸಮಥಿಂಗ್ ಏನೇನೋ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗ್ತೈತೆ ಹೇಳು? ನೋಡು, ನಾನು ಏನು ಅನ್ಕೊಂಡಿಲ್ಲ. ನೀ ಸುಮ್ಮನೆ ಹೋದ್ರೇನೆ ಚೆನ್ನಾಗಿರ್ತದೆ. ಮೊದಲಿದ್ದಂಗಿರು ಡೀಸೆಂಟಾಗೆ, ಅಷ್ಟೇ ಸಾಕು. ಸರಿ ಹೇಳು. ಅತ್ತೆ ಏನೋ ಮಾಡ್ತಾ ಇದ್ದಂಗೆ ಐತೆ ಅಡುಗೆ ಮನೆಗೆ. ಆಹಾ, ಘಮ 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 ವಾಸನೆ ಬರ್ತೈತೆ. ಅಲ್ಲ, ತಿಂದಿದ್ದಂಗೆ ಹೋಗಕ್ಕೆ ನನಗಂತೂ ಮನಸ್ಸೇ ಬರಲ್ಲ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗ್ತೀನಿ. ಕಳ್ಳನ ಮಗ ಇಲ್ಲಿಗೆ ಸ್ಕೆಚ್ ಹಾಕೊಂಡು ಬಂದ್ಬಿಟ್ಟವನೇ ಅಂತ ಅನ್ನಿಸ್ತೈತೆ. ಯಪ್ಪ, ಇವನು ನಾನು ಲವ್ ಮಾಡಲಿಲ್ವಲ್ಲ, ಅದೇ ಒಂದು ದೊಡ್ಡ ಖುಷಿ. ಈ ನನ್ನ ಮಗನ ಲವ್ ಮಾಡಿಬಿಟ್ಟಿದ್ರೆ ನಾನು ಯಾವಾಗ ಅಮೇರಿಕಕ್ಕೆ ಹೋಗೋದು? ಇವ್ರ ಥರ ನಾನು ಯಾವಾಗ ಸೆಟ್ಲ್ ಆಗೋದು? ನಮ್ಮ ಮನೆಗಂತೂ ನಮ್ಮ ಅಪ್ಪನೂ ಸಾವುಕಾರ 420. ಅವನಿಂದಂತೂ ನಾನು ಉದ್ಧಾರ ಆಗಲ್ಲ. ನನ್ನ ಜೀವನದಾಗ ನಾನೇ ಉದ್ಧಾರ ಆಗಬೇಕು ಏನಾದರೂ ಮಾಡಿ. ನೀವು ಏನು ಓದಿದ್ದೀರಾ? ನಾನು ಡಾಕ್ಟರ್. ಏನು ಡಾಕ್ಟರ್ರಾ? ಹಾಂ, ಯಾಕೆ? ನಾವು ಓದಿರೋ ಡಿಗ್ರಿಗೇನೆ ಈ ಪಾರ್ಟಿ ಬಿಲ್ಡಪ್ ಕೊಡ್ತೀವಿ. ನೀವು ಡಾಕ್ಟರ್ ಓದಿದ್ರು ಸ್ವಲ್ಪನೂ ಆಟಿಟ್ಯೂಡ್ ದುರಂಕಾರ ಇಲ್ವಲ್ಲ, ಆರಾಮಾಗಿದ್ದೀರಲ್ಲ. ಅದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತೈತೆ. ಡಾಕ್ಟರ, ನಾವು ನಿಮ್ಮ ಥರ ಸೆಟ್ಲ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಜನ್ಮದಾಗ ನಾನು ಡಾಕ್ಟರ್ ಆಗಲ್ಲ, ಈ ಜನ್ಮದಲ್ಲಿ ನಾನು ಸೆಟ್ಲ್ ಆಗಲ್ಲ. ಆ ಥರ ಯಾಕೆ ಅನ್ಕೋತೀಯ? ಸೆಟ್ಲ್ ಆಗೇ ಆಗ್ತಾರೆ ಎಲ್ರೂ. ಸೆಟ್ಲ್ ಆಗದೆ ಯಾರೂ ಇರೋದಿಲ್ಲ ಅಲ್ವಾ? ಸರಿ ನಿನ್ಗೇನು ಹೆಲ್ಪ್ ಬೇಕು ಕೇಳು, ನಾನು ಮಾಡ್ತೀನಿ. ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಹೇಳು? ಪ್ಲಾನ್ ಗೀನ್ ಎಲ್ಲ ನಾನು ಕೊಟ್ಟು ಹೆಲ್ಪ್ ಮಾಡ್ತೀನಿ. ತಲೆನೇ ಕೆಡಿಸ್ಕೊಬೇಡ. ನಮ್ಮ ಕೈಲಿ ಹುಡುಗಿಯರ ಕೈಲಿ ಆಗ್ದಿರಾ ಅಂತ ಕೆಲಸ ಏನೂ ಇಲ್ಲ. ಹಾಂ, ನೀನು ಹೇಳೋದು ನಿಜನೇ. ಆದರೆ ಸದ್ಯಕ್ಕೆ ನಮ್ಮನೆ ಕುರುಕ್ಷೇತ್ರ ಆಗಂಗೈತೆ. ಆ ಕುರುಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನನಗೊಬ್ಬ ಡಬ್ಬ ನನ್ನ ಮಗ, ನನ್ನ ಅಣ್ಣ ಅವನೇ. ಅವನು ದೊಡ್ಡ 420, ನಿಮಗೆ ಗೊತ್ತಿಲ್ಲ. ಅವನಿನ್ನೂ ಏನೇನೋ ಕಂತ್ರಿ ಕೆಲಸ ಮಾಡ್ಬಿಟ್ಟು ಬಂದವನೇ. ಬೇರೆ ದಾರಿಯೆಲ್ಲ ನಮಗಂತೂ ಇಲ್ಲ. ಅದಕ್ಕೆ ಈಗ ಮನೆಗೆ ಏನೇನು ನಡೀತೈತೆ ಅನ್ನೋದೇ ಒಂದು ದೊಡ್ಡ ತಲೆನೋವಾಗೈತೆ ನಮಗೆ. ಈ ಸಂಸಾರದ್ದು ಜವಾಬ್ದಾರಿನಾಗೆ ಆ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೂ. ನಂದು 2 ಮನೆ, 2 ಮದರು, 2 ಫಾದರು, ಹಂಗೇನೆ 2 ಬ್ರದರು. ನನಗೆಲ್ಲ ದೇವರು ಡಬಲ್ ಆಶೀರ್ವಾದ ಮಾಡಿಬಿಟ್ಟಿರೋದಕ್ಕೆ ಎಲ್ಲ ಡಬಲ್ ಸಿಕ್ಬಿಟ್ಟೈತೆ. ನಿಮ್ಮನ್ನು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಹಾಂ, ಹೋಗೋಣ.